ಕಿಚ್ಚು ಹೊತ್ತಿದೆ. ಕರ್ನಾಟಕ ಬಂದ್ ಹಿನ್ನೆಲೆ ಕರವೇ ಕಾರ್ಯಕರ್ತರಿಂದ ಪ್ರತಿಭಟನೆ ನಡೆಸಲಾಯಿತು. ಬಳ್ಳಾರಿಯ ರಾಯಲ್ ಸರ್ಕಲ್ನಲ್ಲಿ ಕರವೇ ಕಾರ್ಯಕರ್ತರು ಪ್ರತಿಭಟನೆಯ ಕಿಚ್ಚನ್ನ ಮೊಳಗಿಸಿದ್ದಾರೆ. ಬಳ್ಳಾರಿಯಲ್ಲಿ ಕಾವೇರಿದೆ ಪ್ರತಿಭಟನೆ ಚಪ್ಪಲಿಯಲ್ಲಿ ಹೊಡೆದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನೋಡ್ತಾ ಇದ್ದೀರಿ, ಇದು ಬಳ್ಳಾರಿಯ ರಾಯಲ್ ಸರ್ಕಲ್ನಲ್ಲಿ ಕನ್ನಡ ಪರ ಹೋರಾಟಗಳ ಸಂಘಟನೆಗಳು ಭಾಗಿಯಾಗಿ ಪ್ರತಿಭಟನೆಗೆ ಬೆಂಬಲವನ್ನು ನೀಡಿರುವಂಥದ್ದು. ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡರ ಬಣದಿಂದ ಪ್ರತಿಭಟನೆಯ ಕಾವು ಕಂಡುಬಂತು. ಬೈಕ್ ರ್ಯಾಲಿಗಳ ಮೂಲಕ ಕನ್ನಡ ಪರ ಹೋರಾಟಗಾರರು ಬಳ್ಳಾರಿಯಲ್ಲಿ ಕರ್ನಾಟಕ ಬಂದ್ಗೆ ಬೆಂಬಲವನ್ನು ಕೊಟ್ಟಿದ್ದಾರೆ. ಕನ್ನಡದ ಭಾಷೆ, ನೆಲ, ಜಲ ವಿಚಾರಕ್ಕೆ ಅನ್ಯಾಯ ಆಗಿರುವ ಕಾರಣಕ್ಕೆ ಗಡಿ ಜಿಲ್ಲೆ ಬಳ್ಳಾರಿಯಲ್ಲಿ ಪ್ರತಿಭಟನೆಯ ಕಿಚ್ಚು ಕಂಡು ಬಂದಿದೆ. ಬೃಹತ್ ಪ್ರತಿಭಟನೆ ಮಾಡುವ ಮೂಲಕ ಬಳ್ಳಾರಿಯಲ್ಲಿ ಕರ್ನಾಟಕ ಬಂದ್ಗೆ ಬೆಂಬಲ ಸಿಕ್ಕಿದೆ. ಕರವೆಯ ಶಿವರಾಮೇಗೌಡ ಬಣದ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಇವತ್ತು ಪ್ರತಿಭಟನೆಯನ್ನ ನಡೆಸಿದ್ದಾರೆ. MESನ ಬ್ಯಾನರ್ಗಳಿಗೆ ಚಪ್ಪಲಿಯಿಂದ ಹೊಡೆದು ಪ್ರತಿಭಟನೆಯ ಕಿಚ್ಚನ್ನು ಮೊಳಗಿಸಿದ್ದಾರೆ ಗಡಿ ಜಿಲ್ಲೆ ಬಳ್ಳಾರಿಯಲ್ಲಿ. ಇನ್ನು ಬೆಂಗಳೂರಿನ ಟೌನ್ ಹಾಲ್ಗೆ ಪೊಲೀಸ್ ಆಯುಕ್ತರ ಆಗಮನ ಆಗಿದೆ. ಪೊಲೀಸ್ ಕಮಿಷನರ್ ದಯಾನಂದ್ ಅವರು ಆಗಮಿಸಿದ್ದಾರೆ. ಬೆಂಗಳೂರಿನ ಟೌನ್ ಹಾಲ್ ಬಳಿ ಒಂದ್ ಕಡೆ ಪ್ರತಿಭಟನೆಯ ಕಿಚ್ಚು ಹೆಚ್ಚಾಗುವಂತಹ ಮುನ್ನೆಚ್ಚರಿಕೆ ಕಾರ್ಪೊರೇಷನ್ ಜಂಕ್ಷನ್ ಏನಿದೆ ಆ ಜಂಕ್ಷನ್ ಇಳಿಯುವಂತ ಪ್ರಯತ್ನ ಬರೋ ಮುಂಚೆ ಇರುವಂತ LIC ಜಂಕ್ಷನ್ ಏನಿದೆ ಅಂದ್ರೆ ಕಾರ್ಪೊರೇಷನ್ ಜಂಕ್ಷನ್ ಏನಿದೆ ಆ ಜಂಕ್ಷನ್ ಇಳಿಯುವಂತ ಪ್ರಯತ್ನ ಬರೋ ಮುಂಚೆ ಇರುವಂತ LIC ಜಂಕ್ಷನ್ ಏನಿದೆ ಅಂದ್ರೆ ಕಾರ್ಪೊರೇಷನ್ ಜಂಕ್ಷನ್ ಏನಿದೆ ಆ ಜಂಕ್ಷನ್ ಇಳಿಯುವಂತ ಪ್ರಯತ್ನ ಬನ್ನಿ ಜಾಗ ಬನ್ನಿ
ಬರೋ ಮುಂಚೆ ಇರುವಂತ LIC ಜಂಕ್ಷನ್ ಏನಿದೆ ಅಂದ್ರೆ ಕಾರ್ಪೊರೇಷನ್ BBMP ಜಂಕ್ಷನ್ ಏನಿದೆ ಆ ಜಂಕ್ಷನ್ ಇಳಿಯುವಂತ ಪ್ರಯತ್ನ ಬನ್ನಿ ಜಾಗ ಬನ್ನಿ ಬರೋ ಮುಂಚೆ ಇರುವಂತ LIC ಜಂಕ್ಷನ್ ಏನಿದೆ ಅಂದ್ರೆ ಕಾರ್ಪೊರೇಷನ್ BBMP ಜಂಕ್ಷನ್ ಏನಿದೆ ಆ ಜಂಕ್ಷನ್ ಇಳಿಯುವಂತ ಪ್ರಯತ್ನ ಬನ್ನಿ ಜಾಗ ಬನ್ನಿ ಇನ್ನು ತೀವ್ರ ಪ್ರತಿಭಟನೆ ಕಾವು ಹೆಚ್ಚಾಗುವ ಹಿನ್ನೆಲೆ ನಾಗರಾಜರನ್ನ ವಶಕ್ಕೆ ಪಡೆಯಲಾಯಿತು ಪೊಲೀಸರಿಂದ. ವಟಾಳ್ ನಾಗರಾಜ್ ಪ್ರತಿಭಟನೆಯಲ್ಲಿ ಭಾಗಿಯಾದ್ರು. ಬೃಹತ್ ಪ್ರತಿಭಟನೆಯನ್ನ ಟೌನ್ ಹಾಲ್ ಇಂದ ಫ್ರೀಡಂ ಪಾರ್ಕ್ ವರೆಗೂ ಕೂಡ ನಾಗರಾಜ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ಸದ್ಯ ಪೊಲೀಸರು ವಾಟಾಳ್ ನಾಗರಾಜ್ ಅವರನ್ನ ವಶಕ್ಕೆ ಪಡೆದಿದ್ದಾರೆ ಬೃಹತ್ ಪ್ರತಿಭಟನೆಗೂ ಮುನ್ನ. ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಇಡೀ ಕರ್ನಾಟಕ ಬಂದ್ಗೆ ಕರೆ ಕೊಡಲಾಗಿತ್ತು. ಈ ಹಿನ್ನೆಲೆ ಟೌನ್ ಹಾಲ್ ಬಳಿ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನು ಕೂಡ ಕೈಗೊಳ್ಳಲಾಗಿತ್ತು. ಸಾರ್ವಜನಿಕ ವಾಹನಗಳಿಗೆ ಅಡ್ಡಿಪಡಿಸದಂತೆ ಪೊಲೀಸರು ಈ ಹಿಂದೆ ಹೋರಾಟಗಾರರಿಗೆ ನೋಟಿಸ್ ಕೊಟ್ಟಿದ್ರು. ಈಗ ಸದ್ಯ ವಾಹನಗಳನ್ನು ತಡೆದು ಪ್ರತಿಭಟನೆ ನಡೆಸ್ತಾ ಇರುವ ಹಿನ್ನೆಲೆ ಕೆಲವು ಕಡೆ ಕನ್ನಡ ಪರ ಹೋರಾಟಗಾರರನ್ನ ಪೊಲೀಸರು ವಶಕ್ಕೆ ಪಡಿತಾ ಇದ್ದಾರೆ. ಟೌನ್ ಹಾಲ್ ಬಳಿ ವಾಟಾಳ್ ನಾಗರಾಜ್ ಅವರು ಆಗಮಿಸ್ತಾ ಇದ್ದ ಹಾಗೆ ಪೊಲೀಸರು ತಮ್ಮ ವಶಕ್ಕೆ ಪಡೆದಿದ್ದಾರೆ. LIC ಜಂಕ್ಷನ್ ಏನಿದೆ ಅಂದ್ರೆ ಕಾರ್ಪೊರೇಷನ್ BBMP ಜಂಕ್ಷನ್ ಏನಿದೆ ಆ ಜಂಕ್ಷನ್